ನಮಸ್ಕಾರ ಎಂಚೊಲ್ಲರ್ ಮಾತಾ. ಇವತ್ತು ಮಂಗಳವಾರ ಆದಿದ್ದರಿಂದ ನಾವು ಹೋಗಿದ್ವಿ ಹಳೆ ಮಾರಿಗುಡಿ ದೇವಸ್ಥಾನಕ್ಕೆ. ಅಲ್ಲಿ ಕೈ ಮುಗಿದು ನೆಕ್ಸ್ಟ್ ಹೋಗಿದ್ವಿ ಅಲ್ಲೇ ಇದ್ದಿದ್ದ ಕೊರಗಜ್ಜನ ದೇವಸ್ಥಾನಕ್ಕೆ. ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇಲ್ಲೇ ಪಿಲಿಕೋಲ ಕೂಡ ನಡೆಯೋದ್ರಿಂದ ಇಲ್ಲಿ ಪಿಲಿಕೋಲಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೋದ್ವಿ ಕಾಪು ಹೊಸ ಮಾರಿಗುಡಿಗೆ. ಹೊಸ ಮಾರಿಗುಡಿಗೆ ಹೋದಾಗ ನಾನು ಯಾವಾಗಲೂ ಮಲ್ಲಿಗೆ ತಗೊಂಡು ಹೋಗ್ತೀನಿ. ಸೊ ಇವತ್ತು ಕೂಡ ನಾನು ಮಲ್ಲಿಗೆ ತಗೊಂಡು ಹೋಗಿದ್ದೆ. ದೇವರಿಗೆ ಕೈ ಮುಗಿದು ಹೊರಗಡೆ ಬರಬೇಕಾದ್ರೆ ಸಾರಿನ ಏಲಂಗೆ ಇಟ್ಟಿದ್ರು. ದೇವರಿಗೆ ಸಾರಿ ಅರ್ಪಿಸಿರ್ತಾರಲ್ವ, ಸೊ ಅದನ್ನು ಏಲಂಗೆ ಇಟ್ಟಿದ್ರು. ನಾನೊಂದು ಸಾರಿನ ತಗೊಂಡೆ 250 ರುಪೀಸ್ಗೆ. ನಾವು ಹೋಗುವಾಗ ಮಧ್ಯಾಹ್ನ ಆಗಿದ್ದರಿಂದ ಬಿಸಿಲಂತೂ ತುಂಬಾ ಇತ್ತು. ನೆಲದಲ್ಲಿ ಕಾಲಿಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ನಾವು ಅಲ್ಲಿಯೇ ಊಟ ಮಾಡಿ ಮನೆಗೆ ಹೊರಡುವಷ್ಟರಲ್ಲಿ ನಮಗೆ ನಮ್ಮ ರಿಲೇಟಿವ್ಸ್ ಕೂಡ ಸಿಕ್ಬಿಟ್ರು. ಅವ್ರ ಜೊತೆ ಮಾತಾಡಿ ನಾವು ಹೋದ್ವಿ ಕಾಪು ಪೇಟೆ ಕಡೆಗೆ. ಬಕ್ಕ ಸಿಕ್ಕುವ ನಾವು ಕಾಪೆಲ್ಲ ತಿರುಗಿ ಆಯಿತು. ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನನ್ನ ಮಗ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಎರಡು ಪಾತ್ರೆಯನ್ನು ಡಾಡನೊಟ್ಟಿಗೆ ಡಾಡನೊಟ್ಟಿಗೆ ಫೋನಲ್ಲಿ ಮಾತಾಡ್ತಿದ್ದಾನೆ. ಡಾಡನ ಒನಸಾಮಿಗೆನೆ ಅಂದ. ಇಜ್ಜಿಗೆನಾ ಮುಖಕ್ಕೆ ಎಷ್ಟು ನೀರು ಹಾಕಿದ್ರು ಸಾಕಾಗಲ್ಲ, ಅಷ್ಟು ಸೆಕೆಂಡು. ಇವತ್ತು ಮೋಡ ಬೇರೆ. ಓಕೆ ಓಕೆ. ಇಲ್ಲಿ JCB ಬಂದಿದೆ. ನನ್ನ ಮಗನಿಗೆ JCB ಅಂದರೆ ತುಂಬ ಇಷ್ಟ. ಅದನ್ನು ನೋಡಲಿಕ್ಕೆ ಬಂದಿದ್ದೇವೆ. ಅಂದ್ ಅಲ್ಲುಂಡ JCB ತುಲೆ ಇರು ಏನ ಮಲ್ಪುನ್ JCB ಏನ ಅಲ್ಪುನು. ಆಹಾ, ಲೆವೆಲ್ ಮಲ್ಪುನ್ ಮಣ್ಣು. ಒಂದು ಕಾಯಿಲ ತಿನ್ನೊಂದಿತ್ತ ಪಂದ ಇವಾಗ ಕೇಪ್ಲ ದೈವದಿಲ್ಲ ಮತ್ತ ಪೂಜೆಗೊಂದೇ ದೀಪೇರ್. ಒಂದು ಕಾಯಿನ ತಿನ್ನೊಂದಿತ್ತ ಮಾರದು. ಈ ಕಡೆ ಹೋದ್ರೆ ನಮ್ಮ ಅಜ್ಜಿ ಮನೆ ಇದೆ, ಪಪ್ಪನ ಮನೆ. ಅಲ್ಲ ನವಿಲ್ದ ಗರಿ. ಅಮ್ಮನ ತಲ್ಕತ್ತಲ್ಲ ಅವು ಕಣ್ಣು ಜಂಜಿ ಬೂರ್ದು ಜಿ. ನೆಕ್ಸ್ಟ್ ಡೇ ನಾವು ನಮ್ಮ ಆದಿಸ್ಥಳಕ್ಕೆ ಹೋಗಿದ್ವಿ, ಹಿರಿಯಡ್ಕ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ. ನಾವು ಚಿಕ್ಕವರಿದ್ದಾಗ ಅಮ್ಮ ನಮ್ಮನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ರು. ನನ್ನ ಅಜ್ಜಿಗೆ ಅಂದರೆ ನನ್ನ ಅಮ್ಮನ ಅಮ್ಮಗೆ ಕೂಡ ಇಲ್ಲಿಯ ದೇವರು ಮೈ ಮೇಲೆ ಬರ್ತಾ ಇದ್ರು ಹುಣ್ಣಿಮೆ ಟೈಮಲ್ಲಿ. Turn left at Hiriadka Circle. ಓ ಬಾಬೆ
ಪ್ಯಾಂಟ್ ತಿರ್ತು ಮಲ್ಪ್ಲೆ ಯಾರ ಬಾಬಾ ಮಧ್ಯಾಹ್ನ ಆಗಿದ್ದರಿಂದ ಎಲ್ರಿಗೂ ಜೋರಾಗಿ ಹಸಿವು ಆಗ್ತಿತ್ತು. ಸೊ ನಾವು ದೇವರಿಗೆ ಕೈ ಮುಗಿದು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಉಡುಪಿಯಲ್ಲಿ ಹೊಸದಾಗಿ ಓಪನ್ ಆದ ವೈಕುಂಠಂ ಕೆಫೆ ರೆಸ್ಟೋರೆಂಟ್ಗೆ. ಇಲ್ಲಿ ವೆರೈಟೀಸ್ ಆಫ್ ಫುಡ್ ಇತ್ತು, ಬಟ್ ನಾವು ತಗೊಂಡಿದ್ದು ಮೀಲ್ಸ್ನ. ರೆಸ್ಟೋರೆಂಟ್ ವೈಬ್ ಕೂಡ ಚೆನ್ನಾಗಿತ್ತು, ಬಟ್ ನನಗೆ ಫುಡ್ ಟೇಸ್ಟ್ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಆ್ಯಾವ್ರೇಜಲ್ಲಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಐರೋಡಿ ಸ್ಟೀಲ್ ವೆಸಲ್ ಶಾಪ್ಗೆ. ನಮ್ಮನಿಗೆ ಕೆಲವೊಂದು ಪಾತ್ರೆ ಬೇಕಾಗಿತ್ತು, ಸೊ ಅದನ್ನು ಪರ್ಚೇಸ್ ಮಾಡೋಕೆ ಅಂತ ಹೋಗಿದ್ವಿ. ನಾವು ಗದ್ದೆ ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಏರ್ ಸರ ಶನ್ಯನ ಬಾಬಂತುಲ ಅಲ್ಲ ಅವಿ పొర్లు మారావు గండ కాಯ್ದನ ಗಿಡ ಮಸ್ತುಂಡು ಮಾರ ಅಂದ ಆಹಾ ಆಹಾ ಬತ್ತ ಬತ್ತ ಅರ್ತುಲೆ ಕಟ್ಟು ಅಂದು ಮಾರ ಆರೆಂಜ್ ಮಾರ ಅಲ್ಪ ಅವು ರೈಲ್ವೆ ಬ್ರಿಡ್ಜ್ ಅಲ್ಪ ಅಲ್ಲಿ ಸೈಡ್ ಉಂಡತ್ತೆ ಅಂದು ಅಂದು ಮುಳ್ಳುಂಡು ಮೆಲ್ಲ ಆತ್ ಮಲ್ಲ ಬರ್ಚಿ ಒಂಜಿ ಅವು ಕಿಂಜ ಅಂದು ಪಕ್ಕಡೆ ವೇಸ್ಟ್ ಆಯ್ಜಿಡ ಪಕ್ಕಡೆ ಅಂದ ಅಂದ ನಾವಿಲ್ಲಿ ಗಿಡ ಕೇಳಲಿಕ್ಕೆ ಬಂದಿದ್ದೇವೆ. ಗಿಡ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅವು ಐಟು ಮುಳ್ಳಿಜ್ಜಿ ಮಾರ ಮುಳ್ಳತ್ತ ಅವು ದಾಸವಾಳದ ಆಪುಜೆ ಆಪುಜೆಡ ಬರ್ಚಿ ಬಿಡ್ಲೆ ಅಂದ ಹೌದಲ್ಲ ಆಪುಜಿ ಮುಳ್ಳುಂಡು ಆಯ್ತು ಅಂದ್ ಮೆಲ್ಲ ಅಂಚ ಕರಡ್ ಪಸಂಪು ಗೆತ್ತೊಂದೇವು ಒಂದತಿಲೆ ಫ್ಲವರ್ ಲೈಕ್ ಅಂದ ಓಕೆ ಗೈಸ್, ನಾವು ಇವತ್ತು ಮನೆಯ ಈ ಕಡೆ ಬಂದಿದ್ದೇವೆ. ನಮ್ಮ ಮನೆಯ ಹಿಂದ್ಗಡೆ ಕೂಡ ನದಿ ಉಂಟು, ಫ್ರಂಟ್ ಸೈಡ್ ಕೂಡ ಸ್ವಲ್ಪ ದೂರದಲ್ಲಿ ನದಿ ಉಂಟು. ಸೊ ನಾವಿವತ್ತು ಫ್ರಂಟ್ ಸೈಡ್ಗೆ ಬಂದಿದ್ದೇವೆ ಗದ್ದೆ ಎಲ್ಲ ನೋಡಲಿಕ್ಕೆ. ನೋಡಿ ಕಾಣ್ತಾ ಇದೆಯಾ, ಸಕ್ಕತ್ತಿದೆ ಅಲ್ಲ. ಅಂದ್ ಜಾಕ್ ಫ್ರೂಟ್ ಆತ ಐಟ್ ಕೊಂಬುಂಡತ ಐಟ್ ಕೊಂಬುಂಡು ಗಾಳಿ ತುಲೆಕಿನ್ನು. ನೋಡಿ ನಾವು ತಗೊಂಡ ಗಿಡ ಇಲ್ಲಿದೆ. ಇಲ್ಲಿ ಮನೆ ಇದೆಯಲ್ಲ, ಈ ಮನೆ ಅವರದ್ದು ಪರಿಚಯ ಉಂಟು. ನಮ್ಮ ತಂದೆಯದು ರಿಲೇಟಿವ್ಸ್ ಕೂಡ ಅವರು. ಅವ್ರ ಹತ್ರ ಈ ಗಿಡ ತಗೊಂಡದ್ದು ನನ್ನಮ್ಮ ಬೇಕು ಅಂತ ಕೇಳ್ತಾ ಇದ್ರು. ಮೊದಲೇ ಅಂಬು ಅಂಬು ತೋಜುಂಡ ಇರಗೆ ಶೆಲ್ ಸ್ನೇಲ್ ದವ್ ಸ್ನೇಲ್ ವಾವ್ ಹಂಚಿಪುರ ನಮ್ಮ ಪೋತು ಜಾತ ಅಂತೆ ಅಂದ ಹೆಂಕಲೆ ಅಂದು ಪೇರ್ ಪಸಂ ಬರಂದಿತ್ತಾರೆ ಗುರ್ತಾಂಡೆ ಇರೆಗ್ ಪೇರ್ ಪಸ ಎರ್ನ ನೀರು ಅಂದ
Gujjonda tu vere pair. Kala Satish anne Gujjonda tu vere poter. Ah? Mamma, Yana itu tupa. Tu vere gijjo. Tupa Yana. Tule ba deep undo. Nama tu pin barchi. Oh, alun Gujjada mara. Gujjada mara. Tamutte tule bai tamutte. Uncle X Satish anne Gujja koriyeru. Thank you. Thank you so much mare. Apo ಮಾಮೂಡಿದ್ದೀನಿ ಮಾಮೂಲಿ ವಾವ್ ಗುಜ್ಜದ ಗಟ್ಟಿ ಅಲ್ಬೇರೆ ಗಾಡು ನಮಗೆ ಹಲಸಿನ ಹಣ್ಣು ಬೇಕಿತ್ತು Mama, ಸೊ ಐತೆ ಈಚೆ ಐಟು ನೀರುಂಡು ಈ ಕಡೆಯಿಂದ ಹಾ ಪಸಂಬೆ ಯಾನು ಮೇನ್ ಪಸಂದೆ ಆಯ್ತಾ ಹಾ ಸರಿ ಏನ್ ಪಸಂದು ನಮ್ಗೆ ಗುಜ್ಜ ಕೊಟ್ಟು ಹಲಸಿನ ಹಣ್ಣು. Come, give me your hand. Okay, where we are going? ಗುಡ್ ಮಾರ್ನಿಂಗ್ ನಾವಿವತ್ತು ಭೃಂಗರಾಜ ಗಿಡ ಹುಡ್ಕೊಂಡು ಬಂದಿದ್ದೇವೆ. ನಮಗೆ ಇಲ್ಲಿ ಸಿಕ್ಕಿದೆ ಭೃಂಗರಾಜ ಗಿಡ. ನೋಡಿ ಎಲ್ಲಿದೆ, ಇದೇ ಭೃಂಗರಾಜ. ಭೃಂಗರಾಜ ಅವು ಏನಕ್ಕೆ how to like whole the bear board? ನಮ್ಮ ಸಿಸ್ಟರ್ಗೆ ಭೃಂಗರಾಜ ಗಿಡ ಬೇಕಿತ್ತು ಎಣ್ಣೆ ಮಾಡಲಿಕ್ಕೆ. ಆ ಎಣ್ಣೆ ಕೂದಲಿಗೆಲ್ಲ ಯೂಸ್ ಮಾಡ್ತಾರೆ, ತುಂಬ ಒಳ್ಳೇದಂತ ಹೇಳ್ತಾರೆ ಭೃಂಗರಾಜ. ಸೊ ಅದನ್ನು ಹುಡ್ಕೊಂಡು ನಮ್ಮ ಮನೆ ಹಿಂದೆ ಇರುವ ಮನೆಗೆ ಬಂದಿದ್ದೇವೆ. ಅವ್ರ ತೋಟದಲ್ಲಿದೆ ಭೃಂಗರಾಜ. ನಾವು ಗದ್ದೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಗದ್ದೆಯಲ್ಲಿ ಇರಲಿಲ್ಲ. ಇಲ್ಲಿ ಇವ್ರ ತೋಟದಲ್ಲಿ ಇದೆ, ತೋರಿಸ್ತೀವಿ ನೋಡಿ. ಓಕೆ, ಇನ್ನು ಮೊಬೈಲ್ ಪಾಸ ನೋಡಿ ಇದೇ ಭೃಂಗರಾಜ. ಗೆತ್ತನ ಆಯಂಡಿಗೆ ಏನತ್ತ ಆಗಂಡು ಒಳ ಮೂಲ ಉಂಡು, ಇಲ್ಲಿನೂ ಇದೆ. ತುಲ ಐತೆ ಇಂಚೊಪ್ಪುಂಡು ತುಲ ಐಟ್ ಫ್ಲವರ್ ಹಾಕಿ ಅಲ್ಲ ಮೂಲ ಒಂಜಿ ತುಲ ನೆಟ್ ಫ್ಲವರ್ ಆ ಒಂದು ಬರೋದು ಲೀಫ್ ಮಾತ್ರ ಅತ್ತ ಸರಿ. ನೋಡಿ ನೋಡಿ ಕೆನಗೆ ಪೋಚ್ ನೋಡಿ ಇದು ನೋಡಿ, ಈ ಥರ ಬೇರ್ ಸಮೇತ ತೆಗಿಬೇಕು. ವಿ ಡೋಂಟ್ ನೋ ಲೈಕ್ ಬೇರ್ ಕೂಡ ಯೂಸ್ ಆಗ್ಬೋದು ಅಂತ ನಾನು ತಗೊಂಡು ಹೋಗ್ತಿದ್ದೀನಿ. ಬಿಕಾಸ್ ಅದ್ರದ್ದು ಲೀಫ್ ಮಾತ್ರ ಹಾಕ್ತಾರೆ, ಹೇಳಿಕ್ಕಾಗಲ್ಲ. ಬೇರಲ್ಲಿ ಕೂಡ ಏನಾದರೂ ವಿಶೇಷತೆ ಇರ್ಬೋದು. ನಾನು ಇದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಮತ್ತೆ ನಾನು ಯೂಸ್ ಮಾಡ್ಕೊತೀನಿ. ಆಯ್ತು ಚೆಂಡು ಪಿಕ್ ಇವ್ರ ಮನೆ ತೋಟದಲ್ಲಿ ಇತ್ತು ಭೃಂಗರಾಜ. ಇಲ್ಲಿ ಮಾವಿನ ಮರ ಕೂಡ ಇದೆ, ಅದೇ ಮಾವಿನ ಮರ. ಪಶಂಬೇಕಿನ್ನೆ ಇವ್ರ ಮನೆ ತೋಟ, ಇದು ಇವ್ರ ತೋಟ. ಅಲ್ಲಿ ನಮ್ಮ ಮನೆ ಇದೆ, ಇದು ನಮ್ಮ ಮನೆ, ಈ ತೋಟ. ಎಷ್ಟು ಗ್ರೀನ್ ಆಗಿದೆ. ಇಲ್ಲಿ ಹೊಳೆ ಇದೆ. ಹಾಗೆ ಇದು ನೆಲನೆಲ್ಲಿ ಅಂತ ಹೇಳ್ತಾರೆ. ಇದನ್ನು ಕೂಡ ಎಣ್ಣೆಗೆ ಹಾಕ್ತಾರೆ, ಕೂದಲಿಗೆ ಹಾಕ್ಲಿಕ್ಕೆ. ಅಕ್ಕಗೆ ನೆಲನೆಲ್ಲಿ ಬಾಬೆ ಕೊಕೊನಟ್ ಬೂರುಣ್ ಮಂಡೆಗ್ ಬಾ. ಮಕ್ಕಳು ಆಟ ಆಡ್ಲಿಕ್ಕೆ ಹೊರಟಿದ್ದಾರೆ. ಉಂಬೇರಿಯಾ ಉಂದೇರಿ. ಓ ನೀ ಮೆಗ್ಗೆನಾ ನೀನು ಅಣ್ಣೆ ಒಳ್ಳೆ ಆತ ನಿಕ್ಕು ಒಳ್ಳೆ ಅಣ್ಣೆ ಐ ಬರ್ಪಿಜನ RCB ಸಪೋರ್ಟರ್ಸ್ ನಿಗ್ಲು ರೆಡ್ ಫಾರ್ದರ್ ಅಂದ ವಾ ನೆಲನೆಲ್ಲಿತ್ತು. ಜಮ್ಮು ನೇರಳೆ ಮರ ಇದೆ, ಜಮ್ಮು ನೇರಳೆ ಆಗ್ತಾ ಇದೆ.
ಅಂಕಲ್ ಬರ್ತೀನ ಬೈದ. ನಾವು ಬರುವವರು ಬಂದಿದ್ದೇವೆ, ಬಟ್ ನಮಗೆ ಶಾರ್ಟ್ ಕಟ್ ಅಂತ ಒಂದು ಪ್ಲೇಸಲ್ಲಿ ಬಂದಿದ್ದೇವೆ. ಬಟ್ ಇವಾಗ ಹೊರಗಡೆ ಹೇಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಮುಳ್ಪಾರ್ದು ಪೋಲಿ ಅಂತ ಒಂದು ಶೆಡ್ ನೆಕ್ ಶೆಡ್ ಬಂದ್ಪಿ ನೀರ್ದ ಶೆಡ್ ಎಂಕಲ್ ದುಂಬು ಇಂಚ ಮಂಡೆ ಕೊರೊಂದಿತ್ತ ನೀರು ಬುಡ್ನೆದಾಗ ಮೀ ಒಂದಿತ್ತಲ್ಲ ಮುಳುಗ್ಗೆಂತಲೇ. ಮೈ ಗಾಡ್, ಪುಳಿತ ಮರ, ಪುಳಿತ ಮರ ಚಿಲ್ಕೊಂಡು ಕಲ್ಲ ಹಾಲಾಗಿ ಗಾಳಿ ಬರೋ ನೋಡಿ. ಪೆಜಕಾಯಿ ಎಲ್ಲ ಕೆಳಗಡೆ ಬಿದ್ದಿದೆ. ಅಯ್ಯೋ ಎಂಕೊಂದು ತಿಂದ ಎಕ್ಸಿಬಿತ್ತು ಲೈಕ್ ಆಸೆ ಪೆಜಕಾಯಿ. ಸುಸ್ತಾಯ್ತು ಹಾಕಿ ಮಾಡಿ. ನಿಂಬು ಶರ್ಬತ್ ಕುಡಿತಾ ಇದ್ದೀವಿ. ಇವರು ಕೊಕ್ಕಂ ಕುಡಿತಾ ಇದ್ದಾರೆ. ಅವು ಕೊಕ್ಕಂ ಜ್ಯೂಸಿ. ಕೊಪ್ಪಂ ಜ್ಯೂಸ್. ಕೊಕ್ಕಂ ಜ್ಯೂಸ್, ಒಂದು ನಿಂಬು ಶರ್ಬತ್, ಸಬ್ಜಾಬಾತ್. ಗುಜ್ಜ ಕಟ್ ಮಾಡ್ತಿದ್ದೇವೆ, ನಿನ್ನೆ ತಂದದ್ದು. ಹೇಗಿದೆ ಅಂತ ನೋಡೋಣ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.